ಪರಮ ಪೂಜ್ಯರು ದೈವ ಸ್ವರೂಪಿಗಳು ಆದಂಥ ಎಡನೀರು ಮಠಾಧೀಶ ಶ್ರೀಪಾದಂಗಳವರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಆಧಾರ ಸ್ತಂಭ ನಮ್ಮೆಲ್ಲರ ಆದರಣೀಯ ಕುಳೂರು ಕನ್ಯಾನ ಸದಾಶಿವ ಶೆಟ್ಟರೆ, ಸಮಾರಂಭವನ್ನು ಉದ್ಘಾಟಿಸಿದಂತಹ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಶಶಿಧರ್ ಶೆಟ್ಟಿ ಬರೋಡ ಅವರೇ, ನನ್ನ ಪರಮ ಪೂಜ್ಯ ಗುರುಗಳಾದಂಥ ML ಸಾಮಗರು ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯಾತಿ ಗಣ್ಯರು, ಪಟ್ಲ ಫೌಂಡೇಶನ್ನ ವಿವಿಧ ಘಟಕಗಳ ಪದಾಧಿಕಾರಿಗಳು, ಯಕ್ಷಗಾನ ಕಲಾಭಿಮಾನಿ ಬಂಧು ಭಗಿನಿಯರೇ, ಯಕ್ಷಗಾನದ ಈ ಕಲಾಸೇವೆಯ ನಿವೃತ್ತಿ ಅಂಚಿನಲ್ಲಿರುವಾಗ ಇಂತಹ ಸನ್ಮಾನ ಪ್ರಶಸ್ತಿಗಳು ಮತ್ತು ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ. ಯಕ್ಷಗಾನ ಸಾಕು ಅಂತ ಹೇಳುವ ಒಂದು ಮನೋಸ್ಥಿತಿ ಬಂದಾಗ, ಇಲ್ಲ ಇನ್ನೂ ನೀನು ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾದಂತಹ ಕೆಲಸವನ್ನು ಮಾಡು ಎನ್ನುವಂತಹ ಒಂದು ಸಂದೇಶ ಈ ಸನ್ಮಾನದಿಂದ ನನಗೆ ಸಿಕ್ಕಿದೆ. ಪಟ್ಲ ಸತೀಶ್ ಶೆಟ್ರ ತೀರ್ಥರು ಬರಂತ ಮಾಬಲ ಶೆಟ್ರು ನನಗೆ ಮದ್ದಳೆ ಬಾರಿಸಿದ್ದಾರೆ. ನನಗೆ ಬಹಳ ಒಂದು ರೋಚಕವಾದಂಥ ಒಂದು ಅನುಭವ. ಬಾಯಾರು ಮುಳುಗೆದ್ದೆ. ಆ ಪರಿಸರದಲ್ಲಿ ಯಾವತ್ತು ಯಕ್ಷಗಾನ ಆಗುವಾಗ ಕದ್ರಿ ಮೇಳದಲ್ಲಿ ನಾನು ಭಾಗವತಿಕೆ ಮಾಡುತ್ತಿದ್ದಾಗ ಚೌಕಿಗೆ ಬಂದು ಬಹಳ ವಿನಯದಿಂದ, ಭಾಗವತರೇ ಯಾನೊಂಜು 2 ಬದ್ದೆಗೂ ಮೊದಲೇ ಬಾರಿಸ್ತಾವೆ ಎನ್ನ ಪರತ್ತ ಕ್ರಮ ಎರಿಗೆ ಸರಿಯಾ ಒಂದು ಸುಧಾರಿಪುಲೆ ಅಂತ ಅಷ್ಟು ವಿನಯದಿಂದ ನನ್ನಲ್ಲಿ ಮಾತಾಡ್ತಿದ್ರು. ಆ ನೆನಪು ಅಚ್ಚಳಿದೆ ನನ್ನ ಮನಸ್ಸಲ್ಲಿ ಈಗಲೂ ಉಂಟು. ಪಟ್ಟ ಸತೀಶ್ ಶೆಟ್ಟರ ಜೊತೆಯಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ನನಗೆ ಒಂದು ಅಪೂರ್ವ ಅನುಭವ. ಇಂದು ಯಕ್ಷಗಾನದ ಜನಪ್ರಿಯತೆಯ ಉತ್ತುಂಗದಲ್ಲಿ ಇರುವಂತಹ ಪಟ್ಲ ಸತೀಶ್ ಶೆಟ್ಟರ ಜೊತೆಯಲ್ಲಿ ಈ ಇಳಿ ವಯಸ್ಸಿನಲ್ಲಿ ಭಾಗವತಿಕೆ ಮಾಡುವ ಒಂದು ಅವಕಾಶ ನನಗೆ ಸಿಕ್ಕಿದೆ. ನಾನು ಧನ್ಯ. ವಿಶ್ವವಿಖ್ಯಾತ ಒಂದು ಪ್ರತಿಷ್ಠಿತ ಸಂಸ್ಥೆ ನೀಡುವಂತಹ ಈ ಸನ್ಮಾನ ಪ್ರಶಸ್ತಿ ಪ್ರಾಯಶಃ ಒಂದು ರಾಷ್ಟ್ರ ಮಟ್ಟದಲ್ಲಿ ಸಿಕ್ಕುವಂತಹ ಒಂದು ಪ್ರಶಸ್ತಿ ಅಂತ ನಾನು ವಿನೀತ ಭಾವದಿಂದ ಹೇಳಬಯಸ್ತೇನೆ. ಈ ಸನ್ಮಾನಕ್ಕೆ ನಮ್ಮ ಮುಂಬೈಯಿಂದಲೂ ನನ್ನ ಆತ್ಮೀಯ ಸ್ನೇಹಿತರು, ಅಭಿಮಾನಿಗಳು ಬಂದಿದ್ದಾರೆ. ನಮ್ಮ ಗೀತಾಂಬಿಕಾ ಯಕ್ಷಗಾನ ಮಂಡಳಿಯ ಅಧ್ಯಕ್ಷರು ಸತೀಶ್ ಶೆಟ್ರು ಕೊಟ್ರಪಾಡಿ, ಮುಂಬಯಿಯ ಪ್ರಖ್ಯಾತ ವೇಷಧಾರಿ ಮಾನಾಡಿ ಸದಾನಂದ ಶೆಟ್ರು, ಕಾಳಿಗಿನ ಅವರನ್ನು ನೆನಪಿಸುವಂಥ ಭಾಗವತ ಬಡಗಿನ ಮಾಳ ರಾಘವೇಂದ್ರ ಭಟ್ರು ಹಾಗೂ ಹಲವಾರು ಅಭಿಮಾನಿಗಳು ಬಂದಿದ್ದಾರೆ. ಮಹಿಳಾ ಭಾಗವತೆ ದಯಾಮಣಿ ಎಕ್ಕಾರ್, ಇವರೆಲ್ಲ ನನ್ನ ಮೇಲೆ ಪ್ರೀತಿಯ ಅಭಿಮಾನದಿಂದ ಬಂದು ನನ್ನನ್ನು ಆಶೀರ್ವದಿಸಿದ್ದು ನನ್ನ ಭಾಗ್ಯ ಅಂತ ಹೇಳ್ತೇನೆ. ಈ ಸನ್ಮಾನ ನನ್ನನ್ನು ಈ ಮಟ್ಟಕ್ಕೆ ಏರಿಸಿದಂಥ ಯಕ್ಷಗಾನ ಕಲಾಭಿಮಾನಿಗಳಿಗೆ, ನನ್ನನ್ನು ತಿದ್ದಿದ ತೀಡಿದ ನನ್ನ ಗುರುಗಳಿಗೆ, ನನ್ನ ಮಾತಾಪಿತೃಗಳಿಗೆ ಹಾಗೂ ನನ್ನನ್ನು ಯಾವತ್ತೂ ಹರಸುವಂಥ ನನ್ನ ಮುಂಬಯಿಯ ಕಲಾಭಿಮಾನಿಗಳಿಗೆ ಸಂದ ಗೌರವ ಅಂತೇಳಿ ವಿನೀತ ಭಾವದಿಂದ ನಾನು ಹೇಳಬಯಸ್ತೇನೆ. ಈ ಸಂದರ್ಭ ನನ್ನ ಶ್ರೀಮತಿಯವರಿಗೂ ಒಂದು ವೇದಿಕೆ ಹಂಚಿಕೊಳ್ಳುವುದಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಅವರ ಪರವಾಗಿಯೂ ನಾನು ಧನ್ಯವಾದ ಅರ್ಪಿಸ್ತೇನೆ. ಪಟ್ಲ ಸತೀಶ್ ಶೆಟ್ರು ಪದ್ಯ ಹೇಳಬೇಕಂತ ಒತ್ತಾಯ. ನಾನು ಅವರ ಜೊತೆಯಲ್ಲಿ ನಾನು ಮತ್ತೆ ಪದ್ಯ ಹೇಳ್ತೇನೆ ಖಂಡಿತ. ಇನ್ನು ಹೆಚ್ಚು ಮಾತಾಡಬಯಸುವುದಿಲ್ಲ. ಈ ಅವಕಾಶ ನನ್ನ ಜೀವನದಲ್ಲಿ ಸುವರ್ಣಾವಕಾಶ ಅಂತ ಹೇಳಿ ನನ್ನ ಮಾತನ್ನು ಮುಗಿಸುವ ಮೊದಲು ಡಾಕ್ಟರ್ ಮೋಹನ್ ಆಳ್ವರು ಅವರ ಜೊತೆಯಲ್ಲಿ ನಾನು ಹಲವಾರು ಕಾರ್ಯಕ್ರಮ, ಅವರು ಒಳ್ಳೆಯ ಜಾನಪದ ನೃತ್ಯಗಾರ. ಮಂಗಳೂರು ಟೌನ್ ಹಾಲ್ನಲ್ಲಿ ಬಹುಶಃ ಅವರಿಗೆ ಈಗ ನೆನಪುಂಟೋ ಇಲ್ವೋ 4-5 ಕಾರ್ಯಕ್ರಮಗಳಲ್ಲಿ ನಾವು ಒಟ್ಟಾಗಿ ಭಾಗವಹಿಸಿದ್ದೇವೆ. ಅವರನ್ನು ನಾನು ಅಭಿನಂದಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಸೊಲ್ಮೇಲು